ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲ್ಸಾಕಿದ್ರು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ, ನನ್ ಮನಸ್ಸನ್ನು ನೀ ಕಾಣೆ. GP ರಾಜರತ್ನಂ ಗೊತ್ತಾಯ್ತು ತಾನೆ. ರತ್ನನ್ ಪದಗಳು ಅನ್ನೋ ಥರದ ಶ್ರೇಷ್ಠ ಸಾಹಿತ್ಯವನ್ನ ಸಮಾಜಕ್ಕೆ ಕೊಟ್ಟಿರುವಂತ GP ರಾಜರತ್ನಂ ಅವರು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಅನ್ನೋ ಥರದ ಸಾಹಿತ್ಯವನ್ನು, ಮಕ್ಕಳ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಅನ್ನೋದು ಅನೇಕರಿಗೆ ಗೊತ್ತೇ ಇಲ್ಲ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು ಅನ್ನೋದೆಲ್ಲ ನಾವು ಚಿಕ್ಕವರಿದ್ದಾಗ ಹೇಳ್ಕೊಳ್ತಾ ಇದ್ದಂತ ಕನ್ನಡದ ರೈಮ್ಗಳು ಗೊತ್ತೇನು. ಒಂದ್ಸಲ ಈ ರಾಜರತ್ನಂ ಅವರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ, ಬಹುಶಃ ಮಲ್ಲೇಶ್ವರಮಲ್ಲಿ ನಡೆದ ಘಟನೆ ಇದು, ಒಬ್ಬ ಪುಟ್ಟ ಹುಡುಗ ತನ್ನ ಮಿತ್ರನೊಬ್ಬನಿಗೆ ನೋಡೋ ನಾಯಿ ಮರಿ ರಾಜರತ್ನಂ ಹೋಗ್ತಿದ್ದಾರೆ ಅಂತ ಜೋರಾಗಿ ಹೇಳಿದ್ದಂತೆ. ಸರಕ್ಕಂತ ತಿರುಗಿದ್ದ ರಾಜರತ್ನಂ ಅವರು ಆ ಮಕ್ಕಳ ಬಳಿ ಹೋದ್ರು. ಈಗ ಮಕ್ಕಳು ಗಡಗಡ ನಡಗ್ಲಿಕ್ಕೆ ಶುರು ಮಾಡಿದ್ರು. ರಾಜರತ್ನಂ ಅವರು ಹತ್ರ ಹೋಗಿ, ನಾಯಿ ಮರಿ ರಾಜರತ್ನಂ ಅನ್ಬಾರ್ದು, ಇನ್ಮೇಲೆ ಬರೀ ರಾಜರತ್ನಂ ಅನ್ಬೇಕು ಆಯ್ತಾ ಅಂತ ಕೇಳಿದ್ರು. ಮಕ್ಕಳು ಬಹಳ ಖುಷಿಯಿಂದ ತಲೆ ಅಲ್ಲಾಡಿಸಿದ್ರು. ಆಮೇಲೆ ರಾಜರತ್ನಂ ಅವ್ರು ಕೇಳಿದ್ರು, ಏನಂತ ಕರಿತೀರಾ? ತಕ್ಷಣ ಒಂದು ಮಗು ಬರೀ ರಾಜರತ್ನಂ ಅಂತೀನಿ ಅಂತ ಹೇಳಿದ ತಕ್ಷಣ ರಾಜರತ್ನಂ ಅವ್ರಿಗೆ ತಡ್ಕೊಳ್ಳಿಕ್ಕಾಗದೆ ಅಲ್ಲೇ ಜಗಲ ಮೇಲೆ ಕೂತು ಜೋರಾಗಿ ನಗ್ತಾ ಆ ಇಬ್ರು ಮಕ್ಕಳನ್ನ ಕರೆದು ಮುದ್ದಿಸ್ಲಿಕ್ಕೆ ಶುರು ಮಾಡಿದ್ರಂತೆ. ಕೊನೆಗೆ ಆ ಮಕ್ಕಳ ಜೊತೆ ತಮ್ಮ ಮಾತನ್ನ ಮುಗಿಸೋಕ್ಕಿಂತ ಮುಂಚೆ, ಆಯ್ತಪ್ಪ ಹೇಗಾದ್ರೂ ಕರ್ಕೊಳ್ಳಿ, ನಾಯಿ ಮರಿ ರಾಜರತ್ನಂ ಅಂತ ಒಂದು ಮಾತ್ರ ಕರಿಬೇಡಿ ಅಂತ ಹೇಳಿ ಅಲ್ಲಿಂದ ಎದ್ದೋದ್ರಂತೆ ರಾಜರತ್ನಂ ಅವರು. ರಾಜರತ್ನಂ ಅವರ ಬದುಕು ಯಾವಾಗಲೂ ಕಷ್ಟದ್ದೇ. 4 ವರ್ಷದವರಿದ್ದಾಗ ತಾಯಿಯನ್ನ ಕಳ್ಕೊಂಡು ಅಜ್ಜಿಯ ಆರೈಕೆಯಲ್ಲೇ ಬೆಳಿಬೇಕಾದಂತ ಪರಿಸ್ಥಿತಿ ಬಂತು. ಅಧ್ಯಯನ ಹೈಸ್ಕೂಲ್ ವರೆಗೂ ಮುಗಿಸಿದ ನಂತರ ಮುಂದೆ BA ವರೆಗೂ ವಿಜ್ಞಾನದಲ್ಲಿ ಓದಿದ್ರು. MA ಮಾಡುವಾಗ ಕನ್ನಡವನ್ನ ವಿಶೇಷವಾಗಿ ಆರಿಸಿಕೊಂಡ್ರು. BM ಶ್ರೀ, AR ಕೃಷ್ಣಶಾಸ್ತ್ರಿಗಳು, ವೆಂಕಣ್ಣಯ್ಯನವರು ಈ ಥರದವರೆಲ್ಲರ ಮೆಚ್ಚಿನ ಶಿಷ್ಯರಾಗಿದ್ದ ಈ ರಾಜರತ್ನಂ ಅವರು MAಯಲ್ಲಿ ಗಳಿಸಿದ ಅಂಕಗಳೇನು ಬಹಳ ಅಲ್ಲ. MA ಮುಗಿಸ್ಕೊಂಡು ನಿರುದ್ಯೋಗಿಯಾಗಿ ಕೆಲಸ ಬೇಕು ಅಂತ ಅಲ್ದಾಡ್ತಿದ್ದಂಥ ಇವರಿಗೆ ಸ್ವಲ್ಪ ಮಟ್ಟಿಗೆ ಮಾಸ್ತಿಯವರ ಪರಿಚಯ ಇತ್ತು. ಮಾಸ್ತಿಯವರ ಹತ್ರ ಹೋಗಿ ನನಗೊಂದು ಕೆಲಸ ಬೇಕು ಅಂತ ಕೇಳಿದ್ದಲ್ಲದೆ ಅವರದ್ದೇ ಕಚೇರಿಯಲ್ಲಿ ಸಾರ್ಟರ್ ಆಗಿ ಕೆಲಸಕ್ಕೆ ಸೇರಿದ್ರು. ಸಾರ್ಟರ್ ಅಂದ್ರೆ ಏನ್ ಗೊತ್ತಾ? ಬರುವ ಕಾಗದ ಪತ್ರಗಳನ್ನ ಅವುಗಳನ್ನ ಬೇರೆ ಬೇರೆಯಾಗಿ ವಿಂಗಡಿಸುವಂತ ಕೆಲಸ. ಅದಾಗ್ಲೇ ಒಂದಷ್ಟು ಮಕ್ಕಳ ಸಾಹಿತ್ಯವನ್ನ ಬರೆದು ಖ್ಯಾತಿಯನ್ನ ಗಳಿಸಿಕೊಂಡಿದ್ದಂತ ರಾಜರತ್ನಂ ಅವ್ರ ಬಗ್ಗೆ ನಿಧಾನವಾಗಿ ತಿಳ್ಕೊಂಡಂತ ಮಾಸ್ತಿಯವರು ಒಂದಿನ ರಾಜರತ್ನಂ ಅವ್ರನ್ನ ಕರೆದು, ಏನಯ್ಯ MA ಓದ್ಕೊಂಡಿದ್ಯಾ, ಒಂದ್ ಸ್ವಲ್ಪ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಇದೆಯಾ, ನೀನ್ ಈ ತರದ ಕೆಲಸ ಮಾಡೋದ, ಈ ಕೆಲಸ ನಿನಗೆ ಸೂಟ್ ಆಗಲ್ಲ, ಹೀಗಾಗಿ ನಾನು ನಿನ್ನನ್ನು ನಾಳೆಯಿಂದಲೇ ಈ ಕೆಲಸದಿಂದ ನಿವೃತ್ತಿಗೊಳಿಸ್ತೀನಿ ಅಂದ್ಬಿಟ್ರಂತೆ. ಹೇಗಾಗ್ಬೇಡ, ಹೊಟ್ಟೆಗೆ ಹಿಟ್ಟೆ ಇಲ್ಲದ ಪರಿಸ್ಥಿತಿಯಲ್ಲಿ ಇದ್ದ ಕೆಲಸದಿಂದಲೂ ತೆಗೆದು ಬಿಡ್ತೀನಿ ಅಂದ್ರೆ ರಾಜರತ್ನಂ ಅವರು ಗೋಗರೆದ್ರು. ಏನೋ ಒಂದಷ್ಟು ಕಾಸು ಬರುತ್ತೆ ಸರ್, ದಯಮಾಡಿ ಇಲ್ಲ ಅಂತ ಹೇಳ್ಬೇಡಿ ಅಂತ ಕೇಳಿದಾಗ ಮಾಸ್ತಿಯವರು ನಕ್ಕು, ಮಿಸ್ಟರ್, ಕೆಲಸದಿಂದ ನಿವೃತ್ತಿಗೊಳಿಸ್ತೀನಿ ಅಂತಂದ್ರೆ ತೆಗೆದಾಕ್ಬಿಡ್ತೀನಿ ಅಂತಲ್ಲ, ಬೇರೆ ಯಾವ್ದಾದ್ರು ನಿಂಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಎಷ್ಟು ಸಂಬಳ ಬರುತ್ತೆ ಹೇಳು ಅಂತ ಕೇಳಿದ್ರಂತೆ. 25 ರೂಪಾಯಿ ಬರ್ತಿದೆ ಅಂತಂದಾಗ ಮಾಸ್ತಿಯವ್ರು ಹೇಳಿದ್ರಂತೆ, ನಿನಗೆ ಪ್ರತಿ ತಿಂಗಳು 25 ರೂಪಾಯಿ ನಾನೇ ತಲುಪಿಸ್ತೀನಿ, ನೀನೇನ್ ಮಾಡ್ಬೇಕು ಗೊತ್ತೇನು, ಒಂದ್ ಕಡೆ ಕೂತ್ಕೋಬೇಕು, ನಿನಗೇನ್ ಬರಿಬೇಕು ಅನ್ಸುತ್ತೋ ಅದನ್ನ ಬರಿಬೇಕು ಅಂತಂದಾಗ ರಾಜರತ್ನಂ ಅವರಿಗೆ ಎಲ್ಲಿಲ್ಲದ ಹಿಗ್ಗು. ಅವ್ರು ಆಗ ಬರೆದಿದ್ದೆ ಚೀನಾ ದೇಶದ ಬೌದ್ಧ ಯಾತ್ರಿಕರು ಅನ್ನುವಂಥ ಪುಸ್ತಕ. ಒಂದ್ ಕಡೆ ರಾಜರತ್ನಂ ಅವ್ರ ಬಗ್ಗೆ ಹೇಳುವಾಗ್ಲೂ ಕೂಡ ಮಾಸ್ತಿಯವರು ಎಷ್ಟು ದೊಡ್ಡ ವ್ಯಕ್ತಿತ್ವದವರು ಅನ್ಸುತ್ತಲ್ವಾ. 23ರ ತಾರುಣ್ಯದಲ್ಲಿದ್ದಂತ ರಾಜರತ್ನಂ ಅವರು ಮೊದಲೇ ನಿರುದ್ಯೋಗಿ, ಅವರಿಗೆ ಸಾಕಷ್ಟು ಅಥವಾ ಕೈತುಂಬ ಸಂಬಳವೂ ಬರ್ತಿರ್ಲಿಲ್ಲ. ಆ ಹೊತ್ನಲ್ಲಿ ಹಿರಿಯರು ಸುಮ್ಮನಿರದೆ ಅವರಿಗೆ ಲಲಿತಮ್ಮನ ಜೊತೆ ಮದುವೆನೂ ಮಾಡಿಬಿಟ್ರು. ಬದುಕು ನಡೆಸೋದೇ ಕಷ್ಟ ಇರುವಾಗ ಇನ್ ಸಂಸಾರವನ್ನು ಬೇರೆ ಸರಿ ತೂಗಿಸ್ಕೊಂಡು ಹೋಗ್ಬೇಕಲ್ಲ. ಎಲ್ಲವೂ ಹಾಗೂ ಹೀಗೂ ನಡೀತಿದೆ ಎನ್ನುವಾಗ ತಂದೆ ಹುಷಾರಿಲ್ಲದೆ ಮಲ್ಕೊಂಡ್ರು. ಅದರ ಹಿಂದೇನೆ ಹೆಂಡತಿಗೆ ಕ್ಷಯರೋಗ ಇರೋದು ಗೊತ್ತಾಯ್ತು. ಒಂದ್ ಕಡೆ ತಂದೆಯ ಆರೈಕೆ ಮಾಡಬೇಕು, ಮತ್ತೊಂದ್ ಕಡೆ ಹೆಂಡತಿಯನ್ನ ಆಸ್ಪತ್ರೆಗೆ ಸೇರಿಸಿ ಆಕೆಯನ್ನು ನೋಡ್ಕೊಳ್ಬೇಕು, 3ನೇ ಕಡೆ ತಾವು ಉದ್ಯೋಗಕ್ಕೂ ಹೋಗ್ಬೇಕು, ಜೊತೆಗೆ ತಾವು ಸಾಹಿತ್ಯ ಕೃಷಿಯನ್ನು ಮಾಡ್ಬೇಕಲ್ಲ. ಎಲ್ಲವನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋದು ಹೇಗೆ ಸಾಧ್ಯ ಆಗ್ತಿತ್ತು? ಆ ಕಡೆ ತಂದೆಯನ್ನು ನೋಡ್ಕೊಂಡು ಬರ್ತಿದ್ರು, ಈ ಕಡೆ ಹೆಂಡತಿ ನೋಡ್ಕೊಳ್ತಿದ್ರು. ಕೊನೆಗೆ ತಾವು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಅಕ್ಕಿಯನ್ನ, 1-2 ಟೊಮೆಟೊಗಳನ್ನ, 1-2 ಮೆಣಸಿನಕಾಯಿಯನ್ನು ಹಾಕಿ 2 ಸೀಟೆ ಕೂಗಿದ ತಕ್ಷಣ ಎಲ್ಲವನ್ನು ಹೊರಗೆ ತೆಗೆದು ಕಿವಿಚ್ಚಿ ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು ಹೋಗ್ಬಿಡ್ತಿದ್ರಂತೆ. ಅದು ಅವರ ಬದುಕಾಗಿತ್ತು. ತನ್ನ ಹೆಂಡತಿಗೆ ಬೇಕಾಗಿರುವ ಊಟವನ್ನೆಲ್ಲ ಕೊಟ್ಟು ತಾನು ಕಾಲೇಜಿಗೂ ಹೋಗಿ ವಾಪಸ್ ಬಂದ ನಂತರ ರಾಜರತ್ನಂ ಏನ್ ಮಾಡ್ತಿದ್ರಂತೆ ಗೊತ್ತಾ? ಸಂಜೆ ಆದ ತಕ್ಷಣ ಅಲ್ಲೇ ಪಕ್ಕದಲ್ಲಿದ್ದಂಥ ಪಡಖಾನೆಗೆ ಹೋಗ್ತಿದ್ರಂತೆ. ಪಡಖಾನೆ ಅಂತಂದ್ರೆ ಹೆಂಡ ಕುಡುಕರು ಸೇರುವಂತ ಜಾಗ.
ವೈಷ್ಣವ ಮತಕ್ಕೆ ಸೇರಿದಂತ ರಾಜರತ್ನಂ ಅವರು ಈ ಹೆಂಡ ಕುಡುಕರೇ ಇದ್ದಂತ ಜಾಗ, ಎಲ್ಲಿ ಮೀನು ಮೊಸಳೆಗಳನ್ನೆಲ್ಲ ಬೇಯಿಸಿ ಕೊಡ್ತಿದ್ರು, ಆ ಕಮಟು ವಾಸನೆಯನ್ನು ಕೂಡ ಸಹಿಸಿಕೊಂಡು ಅಲ್ಲಿ ಹೋಗಿ ಕೂತ್ಕೊಳ್ತಿದ್ರು. ತನ್ನ ಪರಿಚಯ ಯಾರಿಗೂ ಸಿಗಬಾರದು ಅಂತ ಅವರು ಶಾಲನ್ನ ಹೊದ್ಕೊಂಡು ಮುಖ ಮುಚ್ಕೊಂಡು ಕೂತಿರ್ತಿದ್ರು ಮತ್ತು ಚೆನ್ನಾಗಿ ಕುಡಿತಿದ್ರು. ಆದರೆ ಹೆಂಡವನಲ್ಲ, ಆ ಕುಡುಕರ ಮಾತುಗಳನ್ನು ಕುಡಿತಾ ಇದ್ರು. ಅವ್ರು ಹೇಗೆ ಮಾತಾಡ್ತಾರೆ, ಅವ್ರ ಭಾಷೆ ಹೇಗಿರುತ್ತೆ, ಅವ್ರ ವ್ಯಕ್ತಿತ್ವ ಏನು, ಅವರ ಒಳಗಿರುವಂತಹ ಭಾವನೆಗಳು ಎಂಥವು, ಇವುಗಳನ್ನೆಲ್ಲ ಚೆನ್ನಾಗಿ ಜೀರ್ಣಿಸಿಕೊಂಡ ರಾಜರತ್ನಂ ಅವರು ರತ್ನ ಎನ್ನುವಂತ ಹೊಸ ಕ್ಯಾರೆಕ್ಟರ್ನೇ ಹುಟ್ಟು ಹಾಕಿ ರತ್ನನ್ ಪದಗಳು ಅನ್ನುವಂಥ ಕೃತಿ ಬರೆದ್ರಲ್ಲ, ಅದು ಹುಟ್ಟಿದ್ದು ಅಲ್ಲಿ. ತಾವು ಒಂದು ಹನಿ ಹೆಂಡವನ್ನು ಯಾವತ್ತೂ ಕುಡಿದೆಯೇ ಹೆಂಡ ಕುಡಿದವರಂತ ಭಾವನೆಗಳನ್ನ ಹೇಗೆ ಅವರು ಸಮಾಜದ ಮುಂದೆ ಇಟ್ರು ಅಂತಂದ್ರೆ, ಇವತ್ತಿಗೂ ರಾಜರತ್ನಂ ಅಂದ ತಕ್ಷಣ ಬಹುತೇಕರಿಗೆ ನೆನಪಾಗೋದು ಅದೇ ರತ್ನನ್ ಪದಗಳು. ಎಂಡು ಕುಡ್ಕ ರತ್ನ ಎನ್ನುವಂತ ಹೆಸರಿನಿಂದ ಪುಸ್ತಕ ಪ್ರಕಟವಾಗಬೇಕಿತ್ತು. ಆ ಹೊತ್ತಲ್ಲೇ ಕ್ಷಯರೋಗದಿಂದ ಬಳಲ್ತಾ ಇದ್ದ ಹೆಂಡತಿಯನ್ನ ಅವರು ಕಳ್ಕೊಂಡ್ರು. ಹೆಂಡತಿ ಹೋದಾಗ ದುಃಖ ಆಗ್ಬೇಕಿತ್ತು, ಆದರೆ ರಾಜರತ್ನಂ ಅವರಿಗೆ ಒಂದು ಕ್ಷಣ ಪೀಡೆ ಕಳೆದೋಯ್ತಲ್ಲಪ್ಪ ಅಂತ ಅನ್ಸಿತ್ತಂತೆ. ಹಾಗಂತ ಸೀತಾರಾಮಯ್ಯನವರು ಮುಂದೊಮ್ಮೆ ರಾಜರತ್ನಂ ಅವರು ಬರೆದಿರುವಂತಹ ಒಂದು ಕವನದ ಆಧಾರದ ಮೇಲೆ ಉಲ್ಲೇಖ ಮಾಡ್ತಾರೆ. ಅಷ್ಟು ಯಾತನೆಯನ್ನ ಅವರು ಬದುಕಿನಲ್ಲಿ ಅನುಭವಿಸಿದಾಗ್ಲೂ ಒಂದು ಅದ್ಭುತವಾದ ರತ್ನನ್ ಪದಗಳು ಕೃತಿಯನ್ನ ನಮ್ಮ ಕೈಯಲ್ಲಿಟ್ಟಿದ್ರು. ರಾಜರತ್ನಂ ಅವರು ಪುಸ್ತಕ ಪ್ರಕಾಶನ ಮಾಡೋದ್ರಲ್ಲೂ ಎತ್ತಿದ ಕೈ. ಅವರ ತಾರೆ ಎನ್ನುವಂತ ಕವನ ಸಂಕಲನಕ್ಕೆ BM ಶ್ರೀ ಗೋಲ್ಡ್ ಮೆಡಲ್ ಬಂದಾಗ ಮುಂದೆ ತಮ್ಮ ಕವನ ಸಂಕಲನವನ್ನು ಪ್ರಕಟ ಮಾಡಲಿಕ್ಕೆ ಅವರು ಅದೇ ಗೋಲ್ಡ್ ಮೆಡಲ್ನ ಮಾರಿ ಪ್ರಕಾಶನ ಮಾಡಿದ್ರಂತೆ. ಸ್ವಲ್ಪ ಕೈಯಲ್ಲಿ ದುಡ್ಡು ಆಡ್ತಿದೆ ಅಂತ ಗೊತ್ತಾದಾಗ ಯಾರಾದ್ರೂ ಮನೆಗೆ ಬಂದು ಕವನ ಸಂಕಲನ ನೋಡಿ ಅಂತಂದ್ರೆ ಆ ಕವನ ಸಂಕಲನ ಚೆನ್ನಾಗಿದ್ರೆ ತಮ್ಮ ದುಡ್ಡಿನಲ್ಲೇ ಅದನ್ನ ರಾಜರತ್ನಂ ಮುದ್ರಿಸ್ತಾನೂ ಇದ್ರಂತೆ. ಈ ಕವನ ಸಂಕಲನಗಳಿಗೆ ಯಾರಾದ್ರೂ ಚಿತ್ರ ಬರ್ಕೊಟ್ರೆ, ಮುಖಪುಟ ಮಾಡ್ಕೊಟ್ರೆ ಅವ್ರು ಬೇಡ ಅಂತಂದ್ರು ಅವ್ರಿಗೆ ಕೊಡಬೇಕಾದ ಸಂಭಾವನೆಯನ್ನು ಮಾತ್ರ ತಪ್ಪದೆ ರಾಜರತ್ನಂ ಕೊಡ್ತಿದ್ರಂತೆ. ಆದ್ರೆ ಪುಸ್ತಕವನ್ನು ಮಾತ್ರ ಫ್ರೀ ಕೊಡ್ತಾನೆ ಇರ್ಲಿಲ್ವಂತೆ. ಆ ಪುಸ್ತಕದ ಮುಖ ಬೆಲೆ ಏನಿದೆಯೋ ಅಷ್ಟು ಕೊಟ್ಟೆ ತೆಗೆದುಕೋಬೇಕು ಅಂತ ಹಠ ಮಾಡ್ತಿದ್ರಂತೆ ರಾಜರತ್ನಂ ಅವರು. ಯಾರಾದ್ರೂ ಕಾರ್ಯಕ್ರಮ ಕರೀಲಿಕ್ಕೆ ಬರ್ತಾರಲ್ಲ, ನಮ್ ಫಂಕ್ಷನ್ಗೆ ನೀವು ಬನ್ನಿ, ನೀವೊಂದು ಭಾಷಣ ಮಾಡಿ ಅಂತ ರಾಜರತ್ನಂ ಕೇಳ್ತಿದ್ರಂತೆ. ಶಾಲ್ ಹೊದಿಸ್ತೀರಾ, ಹಾರ ಹಾಕ್ತೀರಾ, ಹಣ್ಣು ಕೊಡ್ತೀರಾ? ಅವರೆಲ್ಲ ಹೂ ಅಂದಾಗ ಅದ್ಯಾವುದು ಕೊಡಬೇಡಿ, ಆ ದುಡ್ಡಿಗೆ ಈ ಪುಸ್ತಕಗಳನ್ನ ಕೊಂಡುಕೊಳ್ಳಿ ಅಂತ ರಾಜರತ್ನಂ ನಿರ್ದಾಕ್ಷಿಣ್ಯವಾಗಿ ಹೇಳ್ತಿದ್ರಂತೆ. ಹೀಗಾಗಿ ಅವ್ರು ಎಲ್ಲಾದ್ರೂ ಹೋದಾಗ ಅವ್ರ ಜೊತೆ ದೊಡ್ಡ ಸಾಹಿತ್ಯದ ರಾಶಿಯೂ ಹೋಗ್ತಿತ್ತು. ಅನೇಕರು ತಮಾಷೆಯಿಂದ ರಾಜರತ್ನಂ ಅಂತಂದ್ರೆ ಪುಸ್ತಕಗಳನ್ನ ಮಾರುವಂತ ವ್ಯಕ್ತಿ ಅಂತ ಕೂಡ ಆಡ್ಕೊಂಡಿದ್ದಿದೆ. ಇಷ್ಟಾದ್ರೂ ಕೂಡ ಮನೆ ಮನೆಗೂ ಕನ್ನಡದ ಸಾಹಿತ್ಯವನ್ನ ತಲುಪಿಸಬೇಕು ಅನ್ನುವಂತ ಅವರ ಇಚ್ಛೆ ಯಾವತ್ತಿಗೂ ಆರ್ಲೇ ಇಲ್ಲ. ಬದುಕಿನುದ್ದಕ್ಕೂ ಕಷ್ಟವನ್ನೇ ಅನುಭವಿಸಿದ ಈ ವ್ಯಕ್ತಿ ಕನ್ನಡಕ್ಕಾಗಿ ತನ್ನನ್ನು ತಾನು ತೆಗೆದುಕೊಂಡ್ರು. ಗೋರೂರು ಒಂದ್ ಮಾತು ಬಹಳ ಚೆನ್ನಾಗಿ ಹೇಳ್ತಾರೆ. ರಾಜರತ್ನಂ ವ್ಯಕ್ತಿತ್ವ ಎಂತದ್ದು ಅಂತಂದ್ರೆ, ಸ್ವಲ್ಪ ನೀರಿಲ್ಲದ ಎಂಡವನ್ನ ಒಸಿ ಈ ಕಡೆ ಬಿಡ್ತೀಯ ಯಮಧರ್ಮಪ್ಪ ಅಂತ ಯಮಧರ್ಮನಿಗೂ ಕೇಳಬಲ್ಲಂತ ವ್ಯಕ್ತಿತ್ವ ಅವರದ್ದು ಅಂತ ಅವ್ರ ಬಗ್ಗೆ ಹೇಳ್ತಾರೆ. ಏನ್ ಸುಂದರವಾಗಿದೆಯಲ್ಲ ಅವರೆಲ್ಲರ ಬದುಕು. ಕನ್ನಡ ಅಂತಂದಾಗ ರಾಜರತ್ನಮನ್ನ ನೆನಪಿಸ್ಕೊಳ್ದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ.